ಪದಪಯಣ ಗಾನ ಸಿಂಚನ. ಹಾಯ್ ಹಲೋ ನಮಸ್ಕಾರ. ಮಾತೆ ಮುತ್ತು ಮಾತೆ ಮೃತ್ಯು. ಒಂದು ಗಾದೆ, ಮಾತು ಮಾತು ಮತಿಸಿ ಬಂತು ನಾದದ ನವನೀತ ಅಂತಾರೆ ಬೇಂದ್ರೆ ಅಜ್ಜ ಅವರು. ಮಾತು ಬೆಳ್ಳಿ, ಮೌನ ಬಂಗಾರ. ಮಾತಿಗೆ ಇಷ್ಟೊಂದು ತೂಕ, ಇಷ್ಟೊಂದು ಗಾಂಭೀರ್ಯ ಇರಬೇಕಾದ್ರೆ ಇನ್ನು ಸಂಗೀತಕ್ಕೆ ಎಷ್ಟು ಗತ್ತು ಗಮ್ಮತ್ತಿರಬಹುದು. ಸರಿಗಮಗಳ ಸ್ವರ ಲಹರಿಗಳಲ್ಲಿ ಅಗಾಧ ಪುಳಕಗಳ ನೀವ ವೇದಿಕೆಯೇ ನಮ್ಮ ಗಾನ ಸಿಂಚನ ಜನಮನದ ಪದ ಪಯಣ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ತ್ರಿವಳಿ ರತ್ನಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಮುಖ್ಯ ತೀರ್ಪುಗಾರರಾಗಿರುವಂತಹ ಅರ್ಚನಾ ಉಡುಪ ಮ್ಯಾಮ್, ಸ್ವಾಗತ. ಖಡಕ್ ವೇಮ್ಗಲ್ ನಾರಾಯಣ ಸ್ವಾಮಿ ಸರ್, ಸ್ವಾಗತ, ಸುಸ್ವಾಗತ. ಖಡಕ್ಗೆರೆ ಮುನಿರಾಜು ಸರ್, ಸ್ವಾಗತ, ವೆಲ್ಕಮ್. ಹಾಗೆ ನಮ್ಮ ವಾದ್ಯ ಮಾಂತ್ರಿಕರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಲ್ಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್ಸ್. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ನಮ್ಮ ಎಲ್ಲ ಪ್ರೀತಿಯ ಕಂಟೆಸ್ಟೆಂಟ್ಸ್ ಆಲ್ ದಿ ವೆರಿ ಬೆಸ್ಟ್. ಇನ್ನೇನು ಫಿನಾಲೆ ಎಲ್ಲವೂ ಹತ್ರ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅಂತ ಹೇಳ್ತಾ, ಗಾನ ಸಿಂಚನ ಜನಮನದ ಪದ ಪಯಣ ಈ ಸಂಚಿಕೆಯ ನಮ್ಮ ಮೊದಲನೆಯ ಸ್ಪರ್ಧಿ ನಾ ಬರಬಾರದಿತ್ತು ಈ ಊರಿಗೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಲಬುರ್ಗಿಯ ನವಿಲು ವೀರಪ್ಪ. ಆನ್ ಸ್ಟೇಜ್ ಪ್ಲೀಸ್. ಬರಬಾರದಿತ್ತ ಈ ಊರೀಗ, ನಾ ಬರಬಾರದಿತ್ತ ಈ ಊರೀಗ, ಬಂದು ಬಿದ್ದೆನ ಮಾಯದ ಬಲಿ ಒಳಗ, ಬಂದು ಬಿದ್ದೆನ ಮಾಯದ ಬಲಿ ಒಳಗ, ನಾ ಬರಬಾರದಿತ್ತ ಈ ಊರೀಗ, ಹೇಸಿಗೆ ಮಲ ಮೂತ್ರದ ಒಳಗ, ಹೇಸಿಗೆ ಮಲ ಮೂತ್ರದ ಒಳಗ, ನಾ ಬರಬಾರದಿತ್ತ ಈ ಊರೀಗ. ಬಾಗಿಲ ಊರೊಳಗ, ನಾ ಹೇಗೆ ದಾಟಲಿ ಇದರೊಳಗ, 9 ಬಾಗಿಲ ಊರೊಳಗ, ನಾ ಹೇಗೆ ದಾಟಲಿ ಇದರೊಳಗ, 8 ಮಂದಿ ಕಳ್ಳರ ಭಯ ಅದಯನಗ, 8 ಮಂದಿ ಕಳ್ಳರ ಭಯ ಅದಯನಗ, ಬೇಸರಾಯಿತಲ್ಲ ಈ ಊರೆನಗ, ಬೇಸರಾಯಿತಲ್ಲ ಈ ಊರೆನಗ, ನಾ ಬರಬಾರದಿತ್ತೋ ಈ ಊರೀಗ, ನಾ ಬರಬಾರದಿತ್ತೋ ಈ ಊರೀಗ. ಸಿಟ್ಟುವದ ಎನ್ನ ಮ್ಯಾಲ 5 ಮಂದಿ ಪೈರೆಕರು ಹಾರೆನಗ, 3 ಸಿಟ್ಟುವದ ಎನ್ನ ಮ್ಯಾಲ 5 ಮಂದಿ ಪೈರೆಕರು ಹಾರೆನಗ, ಇಷ್ಟು ಎಲ್ಲ ತಪ್ಪಿಸಿ ಹೋಗದರೊಳಗ, ಇಷ್ಟು ಎಲ್ಲ ತಪ್ಪಿಸಿ ಹೋಗದರೊಳಗ, ಇದಿ ಮಾಯಿ ಗಂಟ ಬಿತ್ತು ಹಾದ್ಯಾಗ, ಇದಿ ಮಾಯಿ ಗಂಟ ಬಿತ್ತು ಹಾದ್ಯಾಗ, ನಾ ಬರಬಾರದಿತ್ತೋ ಈ ಊರೀಗ, ನಾ ಬರಬಾರದಿತ್ತೋ ಈ ಊರೀಗ.
ಕತ್ತಲಾಯಿತು ಎನ್ನಗ ಎತ್ತ ನೋಡಿದ ರಥ ಮುಳ್ಳ ಹಾದ್ಯಾಗ ಕಾಳಾಗ ಕತ್ತಲಾಯಿತು ಎನ್ನಗ ಎತ್ತ ನೋಡಿದ ರಥ ಮುಳ್ಳು ಹಾಯಾಗ ಯಮನಾರು ಕುಂತರ ಬಾಗಿಲದೊಳಗ ಯಮನಾರು ಕುಂತರ ಬಾಗಿಲದೊಳಗ ಜಗ್ಗಿ ಜೋಲಿ ಹೊಡೆಯುತ್ತಾರ ಅವರೆನ್ನಗ ಜಗ್ಗಿ ಜೋಲಿ ಹೊಡೆಯುತ್ತಾರ ಅವರೆನ್ನಗ ನಾ ಬರಬಾರದಿತ್ತೋ ಈ ಊರೀಗ ನಾ ಬರಬಾರದಿತ್ತೋ ಈ ಊರೀಗ ಚಿಣಮಗೇರಿ ಗುಡ್ಡದೊಳಗ ದೇಶದೊಳು ಚಿಣಮಗೇರಿ ಗುಡ್ಡದೊಳಗ ಅಲ್ಲಿರುವ ಮಾಂತ ಯೋಗಿ ಮಠದೊಳಗ ಅಲ್ಲಿರುವ ಮಾಂತ ಯೋಗಿ ಮಠದೊಳಗ ಭಕ್ತಿಲಿಂದ ಪೂಜಿಸನಿ ಆತನಿಗ ಭಕ್ತಿಲಿಂದ ಪೂಜಿಸನಿ ಆತನಗ ಮುಕ್ತಿ ಬೇಡಿ ಕೋರ ಗುರು ಮಾಂತನಿಗ ನಾ ಬರಬಾರದಿತ್ತ ಈ ಊರೀಗ ನಾ ಬರಬಾರದಿತ್ತ ಈ ಊರೀಗ ಬಂದು ಬಿದ್ದೆನ ಮಾಯದ ಬಲಿ ಒಳಗ ನಾ ಬರಬಾರದಿತ್ತೋ ಈ ಊರೀಗ ನಾ ಬರಬಾರದಿತ್ತೋ ಈ ಊರೀಗ ನಾ ಬರಬಾರದಿತ್ತೋ ಈ ಊರೀಗ ಅರ್ಚನಾ ಉಡುಪ ಮ್ಯಾಮ್. ನಮಸ್ಕಾರ ಪೀರಪ್ಪ. ಮೇಡಮ್ ನಮಸ್ತೆ ಮೇಡಮ್. ತುಂಬ ಒಳ್ಳೆ ಹಾಡನ್ನು ಹಾಡಿದ್ರಿ. ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ. ಆಮೇಲೆ ಅದರ ಡೈರೆಕ್ಟ್ ಅರ್ಥ ಅಂತ ತಗೊಂಡ್ರೆ ಇವತ್ತು ಹಳ್ಳಿಯನ್ನು ಬಿಟ್ಟು ಬಹಳಷ್ಟು ಜನ ಊರಿಗೆ ಬೆಂಗಳೂರಿನಂಥ ಒಂದು ಕಾಂಕ್ರೀಟ್ ಜಂಗಲ್ ಅಂತ ಏನು ಹೇಳ್ತೀವಿ ಅದಕ್ಕೆ ಬಂದವರಿಗೆ ಇವತ್ತು ಈ ಟ್ರಾಫಿಕ್ಕು ಈ ಗಜಿಬಿಜಿ ಗೌಜಿ ಗದ್ದಲ ಅದನ್ನೆಲ್ಲ ನೋಡಿ ಇನ್ಕ್ಲೂಡಿಂಗ್ ಮೀ ನನ್ನನ್ನು ಸೇರಿಸಿ ಅನಿಸಿರ್ಬೋದು ಯಾಕೆ ಬಂದಪ್ಪ ಈ ಊರಿಗೆ ಬರಬಾರ್ದಿತ್ತು ಅಂತ. ಇದು ಕರ್ಮಭೂಮಿ ಆಗಿರೋದಕ್ಕೋಸ್ಕರ ಬರಬೇಕು. ಆದರೆ ಮನಸ್ಸು ಯಾವಾಗಲೂ ನನಗೆ ನನ್ನ ಊರಲ್ಲೇ ಇರುತ್ತೆ. ಒಂದು ರೀತಿಲಿ ಹೇಳಬೇಕು ಅಂದರೆ ಶರೀರ ಇಲ್ಲಿ ಬಂದಿದೆ, ಆತ್ಮ ಊರಲ್ಲೇ ಇದೆ ಅನ್ನೋ ಭಾವನೆ ಯಾವಾಗಲೂ ಬರ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಹಾಡಿದ್ರಿ ಪೀರಪ್ಪ. ಆದರೆ ಇವತ್ತು ಸ್ವಲ್ಪ ಗಡಿಬಿಡಿ ಇತ್ತು ನಿಮ್ಮ ಗಾಯನದಲ್ಲಿ. ಓಕೆ ಮೇಡಮ್. ಚರಣ ತಗೊಳ್ಳುವಾಗ ಕನ್ಫ್ಯೂಷನ್ ಆಗ್ತಿತ್ತು. ಆ್ಯಂಡ್ ಕೊನೆ ಚರಣ ಹಾಡುವಾಗ ತಾಳ ಬಿಟ್ಟು ನೀವು ಓಡ್ತಾ ಇದ್ರಿ. ಅಂದರೆ ಹಾಡು ಮುಗಿಸ್ಬಿಡೋಣ ಬೇಗ ಅನ್ನೋ ಒಂದು ಧಾವಂತ ನಿಮ್ಮ ಗಾಯನದಲ್ಲಿ ಕಾಣಿಸ್ತಿತ್ತು. ಯಾಕೆ ಗಡಿಬಿಡಿ ಆಯಿತು? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ. ಬಹುಶಃ ಹಾಡನ್ನ ಮುಗಿಸಿ ಕೊನೆಯ ಪಲ್ಲವಿಗೆ ಹೋಗುವಾಗ ನೀವು ಟೆಂಪೋ ಜಾಸ್ತಿ ಮಾಡಿಕೊಂಡು ಇನ್ನು ಸ್ಪೀಡಾಗಿ ಹಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ರಿ ಅನಿಸುತ್ತೆ ಅಲ್ವಾ? ಓಕೆ ಮೇಡಮ್. ಅದು ಚರಣದಿಂದಲೇ ಶುರು ಮಾಡಿಬಿಟ್ರಿ ಆ ಗಡಿಬಿಡಿನ ಕೊನೆ ಚರಣದಲ್ಲೇ. ಸೊ ಚರಣ ಎಲ್ಲ ಮುಗಿಸೋವರೆಗೆ ಧಾವಂತ ಮಾಡಬೇಡಿ. 8 ಮಂದಿ ಕಳ್ಳರ ಭಯ ಅದಯನಗ ಬೇಸರಾಯಿತಲ್ಲ ಈ ಊರೆನಗ ಬೇಸರಾಯಿತಲ್ಲ ಈ ಊರೆನಗ ನಾ ಬರಬಾರದಿತ್ತೋ ಈ ಊರೀಗ. ಕೊನೆ ಪಲ್ಲವಿಲಿ ಬೇಕಾದರೆ ಇನ್ನು ಫಾಸ್ಟ್ ಮಾಡಿಕೊಂಡು ನೀವು ಟೆಂಪೋ ಯಾವಾಗ ಫಾಸ್ಟ್ ಮಾಡ್ಕೋಬೇಕು ಅಂತ ಅನ್ಕೋತೀರಿ ಆವಾಗ ಒಂದು ನಿಮ್ಮ ಅವರ ನಡುವೆ ಒಂದು ಕಣ್ಣಿನ ಒಂದು ಸಂಭಾಷಣೆ ಇರಬೇಕಾಗತ್ತೆ. ಓಕೆ ಮೇಡಮ್. ಅಲ್ವಾ? ಓಕೆ. ನೀವು ಮುಂದೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕಾದ್ರೆ ಕೂಡ ಎಲ್ಲಿ ಏನಾದರೂ ನೀವು ಅಲ್ಲಿ ಪಾಸ್ ಕೊಡ್ತೀರೋ ಅಥವಾ ಒಂದು ಪಿಕಪ್ ಬೇಕಾಗತ್ತೋ ಅಥವಾ ಇಲ್ಲಿಂದ ಕೊನೆಯ ಪಲ್ಲವಿಯಿಂದ ಟೆಂಪೋ ಜಾಸ್ತಿ ಮಾಡಿಕೊಂಡು ಜನರನ್ನೆಲ್ಲ ಕುಣಿಸೋಣ ಅನ್ನೋ ಒಂದು ಆಲೋಚನೆ ಎಲ್ಲ ಮನಸ್ಸಿನಲ್ಲಿದ್ದಾಗ ಒಮ್ಮೆ ಅವ್ರ ಕಡೆ ನೋಡಿ ನೀವು ಅವರಿಗೆ ಒಂದು ಸನ್ನೆ ಮಾಡಿದರೆ ಸಾಕು, ಅವ್ರಿಗೆ ಅರ್ಥ ಆಗುತ್ತೆ ಅಲ್ವಾ? ಆ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಬಟ್ ಹಾಡೆಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ, ಶ್ರುತಿ ಎಲ್ಲ ಪಕ್ಕ ಇತ್ತು. ನಿಮ್ಗೆ ಒಳ್ಳೇದಾಗಲಿ ಪೀರಪ್ಪ. ಥ್ಯಾಂಕ್ ಯು. ಕಡುಗೆರೆ ಮುನಿರಾಜು ಸರ್. ಪೀರಪ್ಪರೇ ಹೇಳಿ ಸರ್. ಮಹಂತ ಯೋಗಿಯವರ ತತ್ವಪದ. ಹೌದು ಸರ್. 3 ಗೇಣು ದೇಹದಲ್ಲಿ 6 ಮೋಹ ಪಾಶ ತುಂಬಿ
ಸಿಲುಕಿ ತೊಳಲಾಡಬೇಡ ಓ ಮನುಜ, 639 ರಂಧ್ರಗಳ ಮನೆಯೊಳಗೆ ಏನೆಲ್ಲ ಹೊಲಸು ತುಂಬಿ ನಾರುತ್ತೈತೆ ಸುತ್ತ ಸೋರುತ್ತೈತೆ. ಇದು ಒಂದು ತತ್ವಪದವೇ. ಯಾಕಿದನ್ನು ಹೇಳಿದೆ ಅಂದರೆ, ಯೋಗಿಗಳೆಲ್ಲ ಹೀಗೆ ಹೇಳೋದು ಅಲ್ವಾ? ಹೌದು ಸರ್. ಭಾಳ ಕಂಪ್ಯಾರಿಸನ್ ಎಷ್ಟು ಚೆನ್ನಾಗಿ ಕೊಟ್ಟರು ಮ್ಯಾಮ್. ನೋಡಿ ಅದನ್ನು, ಈ ಜಂಜಾಟ ಇದೆಯಲ್ಲ, ಈ ಜಂಜಾಟಗಳೊಳಗಡೆ ಸಿಲುಕೊಂಡ್ಬಿಟ್ಟಿದ್ದೀವಿ ನಾವು. ಹೌದು ಸರ್. ಬದುಕಿನ ಜಂಜಾಟದಲ್ಲಿ ಸಿಲುಕ್ಬಿಟ್ಟು ಯಾಕಪ್ಪ ಈ ಜನ್ಮಕ್ಕೆ ಬಂದೆ ನಾನು, ಇದನ್ನೆಲ್ಲ ಯಾವಾಗ ನಾನು ತೊಡ್ಕೊಳ್ತೀನಿ. ಹೌದು, ಅದು ಒಂದು ಸರಿ ಅನಿಸುತ್ತೆ. ಆದರೆ ಈ ಲೋಕಕ್ಕೆ ಬಂದ ಮೇಲೆ ಅವುಗಳನ್ನೆಲ್ಲ ಸಹಿಸ್ಕೊಂಡು ಅದನ್ನು ಮೀರಿ ಹರಿಷಡ್ವರ್ಗಗಳನ್ನೆಲ್ಲ ಕಳ್ಕೊಂಡು ಬದುಕಿ ಒಂದು ದಿನ ಈ ದೇಹವನ್ನು ಬಿಡಬೇಕಾದ ಪರಿಸ್ಥಿತಿ ಎಲ್ರಿಗೂ ಇರುತ್ತದೆ. ಯಾರಾದರೂ ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಂದ ಮೇಲೆ ನೊಂದ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಬರೋದಕ್ಕೆ ಕಾರಣ ಇಲ್ಲ, ಹೋಗೋದಕ್ಕೊಂದು ಸಣ್ಣದೊಂದು ಕಾರಣ ಇರುತ್ತೆ ಅಷ್ಟೇ. ಬಂದು ಹೋಗುವ ನಡುವೆ ಬದುಕು ಹೇಗಿದೆ ಅನ್ನೋದು ಅಷ್ಟೇ ಚಂದ ಅಲ್ವಾ? ಹೌದು ಸರ್. ಈಗ ಒಳ್ಳೆ ಕಾಂಪಿಟೇಷನ್ಸ್ಗೆ ಬಂದಿದ್ದೀರಿ, ಇದರ ನಡುವೆ ಏನೇನು ನಡೀತಿರ್ತದೆ ನಿಮ್ಮ ಅದೆಲ್ಲ ನಡೀತಾನೆ ಇರುತ್ತಲ್ವಾ? ಹೌದು ಸರ್. ಅದು ಜೀವನದ ಒಂದು ಪಾಠ ಅಲ್ವಾ? ಒಂದು ಕಡೆ ಯಮ ಜೋಲಿ ಹಿಡಿದು ಎಳಿತಾ ಇರ್ತಾನೆ, ಹಾಂ ಬಾಬಾ ಅಂತ ಕರಿತಿರ್ತಾನೆ. ಇನ್ನೊಂದು ಕಡೆ ಇಲ್ಲೇನೋ ಆಸೆಗಳು ಇರ್ತವೆ ಅಲ್ವಾ? ಇದೆಲ್ಲ ಹೇಳ್ತಾ ಹೋದರೆ, ಚರ್ಚೆ ಮಾಡ್ತಾ ಹೋದರೆ ದಿನಗಟ್ಟಲೆ ಹೇಳ್ತಾ ಹೋಗ್ಬೋದು. ಬಟ್ ಗಾನಸಿಂಚನದ ಮೂಲಕ ಈ ಥರದ ಅಪರೂಪದ ಹಾಡುಗಳನ್ನು ಕೇಳೋವಂಥ ಒಂದು ಅವಕಾಶ ನಮ್ಮದಾಯಿತು. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆದರೆ ಕಾಂಪಿಟೇಷನ್ ಅಂತ ಬಂದಾಗ ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಮಾಡದೇ ಇನ್ನೂ ಪರ್ಫೆಕ್ಷನ್ನಾಗಿ ಹಾಡೋದ್ರ ಕಡೆ ಗಮನ ಹರಿಸಿ. ಕಾಂಪಿಟೇಷನ್ ಭಾಳ ಹತ್ರ ಬಂದುಬಿಟ್ಟಿದೆ, ಇನ್ನೇನು ಜಾಸ್ತಿ ಇದಿಲ್ಲ, ದೂರ ಇಲ್ಲ, ಹತ್ತಿರದಲ್ಲಿರ್ತೀವಿ. ಯಾಮಾರಬೇಡಿ. ಒಳ್ಳೆಯದಾಗಲಿ. ಓಕೆ ಸರ್. ವೇಮ್ಗಲ್ ಸರ್. ಪೀರಪ್ಪ ಅವರೇ ಸರ್ ಹೇಳಿ ಸರ್. ಒಳ್ಳೆ ತತ್ವಗೀತೆ ಹಾಡಿದ್ರಿ ನೀವು. ಓಕೆ ಸರ್. ಅಲ್ವೇ? ಹೌದು ಸರ್. ಭಾಳಷ್ಟು ತತ್ವಕಾರರು ಈ ಜೀವನದ ಸಂದೇಶದ ಬಗ್ಗೆ ಸಾಕಷ್ಟು ರಚನೆಗಳನ್ನು ಮಾಡಿದ್ದಾರೆ. ಹೌದು ಸರ್. ಭಾಳಷ್ಟು ಜನ ಆ ಎಲ್ಲ ತತ್ವಗೀತೆಗಳಲ್ಲಿರ್ತಕ್ಕಂಥದ್ದು ಜೀವನನ ಅರ್ಥ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಅದೇ ರೀತಿ ಶಿಶ್ನಾಳ್ ಶರೀಫರು ಸಾಕಷ್ಟು ಹಾಡು ಮಾಡಿದ್ದಾರೆ. ಹೌದು ಸರ್. ಅವರೊಂದು ಹಾಡಲ್ಲಿ ಹೇಳ್ತಾರೆ ನೋಡಿ, ಈ ಥರ ಹೇಳ್ತಾರೆ, ಅದು ಬಹುಶಃ ಮುನ್ರಾಜ್ ಅವ್ರಿಗೆ ಗೊತ್ತಿರಬೇಕು. ಹೆಂಗ ಬಳಕೆ ಮಾಡಬೇಕಣ್ಣ, ಹೆಂಗ ಬಳಕೆ ಮಾಡಬೇಕಣ್ಣ, ಹಿಂಗಾದ ಮ್ಯಾಲಿನ ಹೆಂಗ ಬಳಕೆ ಮಾಡಬೇಕಣ್ಣ, ಹೆಂಗ ಬಳಕೆ ಮಾಡಬೇಕೋ, ಹೆಂಗ ಬಳಕೆ ಮಾಡಬೇಕೋ, ಹಂಗು ಹರಿದು ಹೋದ ಮ್ಯಾಲೆ, ಹೆಂಗ ಬಳಕೆ ಮಾಡಬೇಕೋ, ಹಂಗು ಹರಿದು ಹೋದ ಮ್ಯಾಲೆ, ಬಂಗಿ ತಂಬಾಕು ಸೇದುವ ಮರಳ ಮಂಗ್ಯ ಗಂಜಿದ ಮ್ಯಾಲೆ. ನೋಡಿದ್ರ? ಅಂದರೆ ಇದು ಎಲ್ಲರಿಗೂ, ಇನ್ಕ್ಲೂಡಿಂಗ್ ರಾಜಕಾರಣಿಗಳಿಗೂ ಇದು ಅನ್ವಯಿಸುತ್ತೆ ಅಲ್ವಾ? ಬಂಗಿ ತಂಬಾಕು ಸೇರ್ತಕ್ಕಂಥ ಮರಳ ಮಂಗ್ಯಾರ್ಗೆ ಹಂಚ್ಕೊಂಡು ನಾವು ಜೀವನ ಮಾಡಬೇಕಾಗಿದೆ ಈಗ. ಹೌದು ಸರ್. ನೀವು ವಿಶೇಷವಾದ ಪ್ರಸ್ತುತಿಯನ್ನು ಪ್ರತಿ ಸಂಚಿಕೆಯಲ್ಲಿ ಮಾಡ್ತಾ ಬಂದಿದ್ದೀರಿ. ಹೌದು ಸರ್. ಇದು ಕೂಡ ಒಳ್ಳೆ ಒಂದು ಇದು ಕಾಂಪಿಟೇಷನ್ ರಂಗೇರ್ತಾ ಇದೆ ದಿನದಿಂದ ದಿನಕ್ಕೆ ಅಂತ ಅವರು ಹೇಳಿದ್ದಾರೆ. ಸ್ವಲ್ಪ ನೆನಪಿಟ್ಕೊಂಡು ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಸರ್. ಈ ಹಾಡಲ್ಲಿ ಏನು ನಡೆದಿದೆಯೋ ಅದು ನನ್ನ ಜೀವನದಲ್ಲಿ ಕೂಡ ಇವಾಗ ನಡೀತೆ ಸರ್. ಅದಕ್ಕೋಸ್ಕರ ಈ ಹಾಡು ಆಯ್ಕೆ ಮಾಡಿಕೊಂಡೆ ಸರ್. ಆಮೇಲೆ ಈ ಗುಡ್ಡದ ಮಹಾಂತೇಶ್ವರ ಅಂತೇಳಿ ಏನು ಕಡಿಕೋಳ ಮಡಲಪ್ಪನ ಗುರು ಇದಾರಲ್ಲ ಸರ್, ಆ ಗುಡ್ಡದ ಮಹಾಂತೇಶ್ವರ ಕಾಲೇಜಲ್ಲೇ ನಂದು PUC ಮುಗಿದದು. ಆ ಗುಡ್ಡದ ಮಹಾಂತೇಶ್ವರ ಊರಿಗೂ ನನ್ನ ಊರಿಗೆ 5 ಕಿಲೋಮೀಟ್ರ್ ಅಷ್ಟೇ ಇರೋದು ಸರ್. ಇಲ್ಲ, ಭಾಳಷ್ಟು ಉತ್ತರ ಕರ್ನಾಟಕದಲ್ಲೂ ಬಂದಿದ್ದಾವೆ. ಈ ಕಡೆ ನಮ್ಮ ಹಳೆ ಮೈಸೂರು ಭಾಗದಲ್ಲೂ ತತ್ವಕಾರರು ಸಂದೇಶ ಈ ಥರ ಭಾಳಷ್ಟು ಹಾಡುಗಳಲ್ಲಿ ನಮಗೆ ತಿಳಿ ಮಾಡಿಕೊಟ್ಟಿದ್ದಾರೆ ಅಲ್ವೇ? ಹಾಂ, ಹೌದು ಸರ್. ಒಳ್ಳೆ ಪ್ರಸ್ತುತಿ. ಹಾಂ, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ನಮೋ ಭೂತನಾಥ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಂಗ್ ಟ್ವಿಸ್ಟರ್ ಗಿರೀಶ್ ಆನ್ ಸ್ಟೇಜ್. ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ, ಕಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ, ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ, ಭೂತಾಧಿಪ
ದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ನಮೋ ದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಭವ ವೇದ ಸಾರ ಸದಾ ನಿರ್ವಿಕಾರ ಭವ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯಾ ಸಿಂಧುದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ನಮೋ ಭೂತನಾಥ ನಮೋ ಭೂತನಾಥ ಅರ್ಚನಾ ಉಡುಪ ಮ್ಯಾಮ್. ಗಿರೀಶ, ಹಾಂ ಆ ಗಿರೀಶನೇ ಬಂದ್ಬಿಡ್ತಾನಪ್ಪ ನಿನಗೋಸ್ಕರ ಈ ಥರ ಕರೆದ್ರೆ. ಅಬ್ಬಾ, ನಿಜವಾಗ್ಲೂ ಗಂಟ್ಲು ಕಟ್ಟು ಬರ್ತಾ ಇದೆ. ಏನು ಭಾವ ತುಂಬಿ ಹಾಡ್ತೀಯಪ್ಪ ನೀನು. ನಾನೇ ಸ್ವಲ್ಪ ಸುಧಾರಿಸ್ಕೋಬೇಕಿರೋ. ಒಂದು ನನಗೆ ತುಂಬ ಇಷ್ಟವಾದ ಹಾಡಿದು. ಇನ್ನೊಂದು ಘಂಟಸಾಲ ಅವರು ಹಾಡಿರೋ ಹಾಡುಗಳನ್ನು ಆ ಧ್ವನಿಯಲ್ಲಿ ಆ ಒಂದು ಟಿಂಜ್ ಬರ್ಸೋದು ಮತ್ತು ಅವರು ಹಾಡಿದ ಆ ಶೈಲಿಯನ್ನು ತರೋದು ಬಹಳ ಕಷ್ಟ ಅಪ್ಪ. ಅದು ಸುಲಭ ಅಲ್ಲ. ಅದು ಎಂಥ ಅವ್ರದ್ದು ಕಂಚಿನ ಕಂಠ. ನಿನ್ನ ಕಂಠದಲ್ಲಿ ಆ ಕ್ರಿಸ್ಟಲ್ ಕ್ಲಾರಿಟಿ ಇದೆ. ನಾನು ಯಾವಾಗಲೂ ಹೇಳ್ತಿರ್ತೀನಲ್ವಾ. ಆಮೇಲೆ ನಮೋ ಭೂತನಾಥ ನಮೋ, ಅಲ್ಲೆಲ್ಲ ಪ್ರತಿ ಪದದಲ್ಲೂ ನೀ ಆ ಒಂದು ವಿಬ್ರಾಟೋನ್ ಕೊಡ್ತೀಯಲ್ಲ, ಸದಾ ಅದನ್ನು ತರ್ತೀಯಲ್ಲ ನೀನು, ಅದು ತುಂಬ ವಿಶೇಷ ಅಪ್ಪ, ತುಂಬ ವಿಶೇಷ. ಭವ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾದಲೋಲ. ಸಾಧ್ಯ ಇಲ್ಲ ಕಣೋ, ಬಹುಶಃ ಬೇರೆ ಯಾರ ಹತ್ರ ಸಾಧ್ಯ ಇಲ್ಲ. ಈ ಹಾಡು ನೀನೇ ಹಾಡಬೇಕು ಕಣೋ. ಇವತ್ತಿನ ಬೇರೆ ಗಾಯಕರು, ನಾ ಈ ಕಾಂಪಿಟೇಷನ್ ಹೇಳ್ತಾ ಇಲ್ಲ, ಇವತ್ತಿನ ಬೇರೆ ಹೊರಗಿನ ಗಾಯಕರು ಕೂಡ ಯಾರಾದರೂ ಘಂಟಸಾಲ ಹಾಡುಗಳನ್ನು ಹಾಡಬೇಕಂದ್ರೆ ಬಹುಶಃ ಅದು ನಿನ್ನ ಕೈಲಿ ಮಾತ್ರ ಸಾಧ್ಯ ಕಣೋ. ಥ್ಯಾಂಕ್ ಯು. ಹಬ್ಬ, ಸುಖವಾಗಿರಪ್ಪ. ಆ ಪರಮೇಶ್ವರನ್ನ ಕರೆಸ್ಬಿಟ್ಟು ಕಣೋ ವೇದಿಕೆ ಮೇಲೆ. ನನಗೆ ನಿಜವಾಗ್ಲೂ ಗಂಟ್ಲು ಕಟ್ಟು ಬರ್ತಾ ಇದೆ. ಬೇರೆ ಏನೂ ಅಲ್ಲ, ನೀನು ಇನ್ನೊಂದು ಮನೆ ಹೆಚ್ಚು ಮಾಡ್ಕೊಂಡು ಹಾಡ್ಬೋದಾಗಿತ್ತು. ನಮೋ ದಿವ್ಯ, ಅದು ಸ್ವಲ್ಪ ನಿನಗೆ ಕಷ್ಟ ಆಗ್ತಿತ್ತು ಅಂತ ಅನ್ನಿಸ್ತು. ಒರಿಜಿನಲ್ ಬಿ ಅಲ್ಲಿದೆ ಮೇಡಮ್. ಓ, ಅಂದರೆ ಒರಿಜಿನಲ್ ಇನ್ನೂ ಕಮ್ಮಿ ಇದೆ. ಒರಿಜಿನಲ್ ಬಿ ಅಲ್ಲಿದೆ. ಓಕೆ, ಇವರು ಸೆಲೆಕ್ಟ್ ಮಾಡಿದ್ದು ಸಿ. ಒಂದು ಸ್ವಲ್ಪ ಡಿ ಕೊಡ್ತೀರಾ ಕಿರಣ್? ಕೀಬೋರ್ಡ್ ಕೊಡಿ.
ನಮೋ ಭೂತನ. ನಮೋ ದೇವದೇವ ಹಾ. ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ಚರಣ ಹಾಡು, ನಮೋ ಭೂತನಾಥ ಚರಣ ಹಾಡು. ಭವ ವೇದ ಸಾರ ಸದಾ ನಿರ್ವಿಕಾರ ಭವ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ. ಡಿ ಎಲ್ ಹಾಡಿದಿದ್ರೆ ಇನ್ನೂ ಚೆನ್ನಾಗಿ ಕೇಳಿಸಿರೋದು. ಬಟ್ ನೀನು ಕೊಟ್ಟಂತಹ ಆ ಭಾವ, ಆ ಭಕ್ತಿ ರಸವನ್ನು ಸುರಿದು ಹಾಡ್ದಲ್ಲಪ್ಪ. ಆ ಪರಮೇಶ್ವರ ನಿನ್ನನ್ನು ಯಾವಾಗಲೂ ಚೆನ್ನಾಗಿಟ್ಟಿರಲಿ, ನಿನ್ನನ್ನು ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗ್ಲಿಪ್ಪ. ದೇವ್ರ ಒಳ್ಳೇದು ನೋಡಿ. ಕಡುಬ್ಗೆರೆ ಮುನಿರಾಜು ಸರ್. ನಮೋ ದೇವದೇವ. ಏನದನ್ನ ಪದಗಳ ಬಳಕೆ ನಿನ್ನ ಧ್ವನಿನಲ್ಲಿ, ಅಬ್ಬಾ, ಅದನ್ನ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸ್ಪಷ್ಟವಾಗಿ ಸ್ಫಟಿಕದ ಹಾರದಂತೆ ಅಲ್ವಾ, ಅಷ್ಟದ್ಭುತವಾಗಿತ್ತು. ಇನ್ನು ಹರಿಶ್ಚಂದ್ರದ ಕಾವ್ಯ ಓದಿದೆಯಾ? ಓ, ಕಾವ್ಯದ ಬಗ್ಗೆ ಬೇಡಪ್ಪ, ಹರಿಶ್ಚಂದ್ರದ ಕಥೆ ಕೇಳಿದೆಯಾ? ಫಿಲಮ್ ನೋಡಿದ್ದೀನಿ ಸರ್. ಫಿಲ್ಮ್ ನೋಡಿದ್ರೆ ಸಾಕು ಅಲ್ವಾ? ಹರಿಶ್ಚಂದ್ರ, ಈಗ ಈ ಸಮಾಜ ಏನಾಗಿದೆ ಅಂದರೆ ಹರಿಶ್ಚಂದ್ರ ಅನ್ನೋದನ್ನು ಕೆಲವರು ನೆಗೆಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಲ್ವಾ? ಏನೇನೇನು ಸತ್ಯ ಹರಿಶ್ಚಂದ್ರನೋ ಅನ್ನೋ ಥರ ಆಗಲಿ, ಅದಿರಲಿ. ಆಮೇಲೆ ಇನ್ನೂ ಒಂದು, ಅಯ್ಯೋ ಸತ್ಯ ಹರಿಶ್ಚಂದ್ರನ ನೋಡಿ ಕಾಡ್ಗೆ ಹೋಗ್ಬೇಕಾ ನಾವು, ಸತ್ಯ ಹೇಳಿ ಕಾಡ್ಗೆ ಹೋಗ್ಬೇಕಾ ಅನ್ನೋ ರೀತಿಯಲ್ಲಿ ನಾನೊಂದು ಹೇಳೋದೇನೆಂದರೆ, ಇವತ್ತು ಯಾರಾದರೂ ಸತ್ಯ ಅಂತ ಬಂದ ತಕ್ಷಣನೇ ಯಾರನ್ನ ಹೆಸರು ಹೇಳ್ತೀರಿ? ಸತ್ಯ ಹರಿಶ್ಚಂದ್ರ. ಇನ್ನು ಯುಗ ಕಳೆದ್ರೂ ಕೂಡ ಅವ್ರನ್ನ ಮೀರಿದ್ದ ಹೆಸರು ಬರಲೇ ಇಲ್ವಲ್ಲ. ಹಾಗಾದರೆ ಹರಿಶ್ಚಂದ್ರ ಯಾವತ್ತೂ ನಮ್ಮೊಳಗಡೆ ಇದ್ದೇ ಇರ್ತಾನೆ ಅಲ್ವಾ? ಅದನ್ನು ನಾವು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಸತ್ಯ ಅನ್ನೋದು ಯಾವತ್ತೂ ಸ್ಪಷ್ಟವಾಗಿರುತ್ತೆ, ಅದಕ್ಕೆ ಯಾವತ್ತೂ ಸಾವಿಲ್ಲ ಅಲ್ವಾ? ಸುಳ್ಳು ಸಾವೋದು, ಸತ್ಯ ಯಾವಾಗಲೂ ಅಮರ. ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಲಕ್ಷ್ಮೀ ನರಸಮ್ಮ ಅನ್ನೋರೊಬ್ಬರು ಪ್ರೊಫೆಸರು. ಹರಿಶ್ಚಂದ್ರ ಕಾವ್ಯವನ್ನು ಬರೆದವ್ರು ಯಾರು ಗೊತ್ತಾ? ಯಾರು ಬರೆದದ್ದು? ಕನ್ನಡದ ಕವಿ ಸತ್ಯ ಹರಿಶ್ಚಂದ್ರ ರಾಘವಾಂಕ. ಅವ್ರು ಹೇಳಿದ ಕಥೆನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆಂಧ್ರದಲ್ಲಿ ತ್ರಿದಂಡಿಗಳು ಅಂತಿದ್ರಂತೆ. ತ್ರಿದಂಡಿಗಳ ಗುಣ ಏನಂದರೆ, ಏಕದಂಡಿಗೆ ಒಂದು ಸರಿ ಕಾವ್ಯವನ್ನು ಓದಿದ್ರೆ, ಕಾವ್ಯ ಅಂದರೆ ಒಂದು ಪದ್ಯ ಎರಡು ಪದ್ಯ ಅಲ್ಲ, ನೂರಾರು ಸಾವಿರಾರು ಪದ್ಯಗಳಿರುವಂಥ, ಅದರಲ್ಲಿ ಎಲ್ಲ 18 ರೀತಿಯ ವರ್ಣನೆ ಇರುವಂಥದ್ದನ್ನು ಕಾವ್ಯ ಅಂತ ಕರೆಯೋದು. ಒಂದು ಕಾವ್ಯವನ್ನು ವಾಚನ ಮಾಡಿದ ತಕ್ಷಣವೇ, ಒಂದು ಸರಿ ಓದಿದ ತಕ್ಷಣವೇ ಅವನು ಏಕದಂಡಿಯವನು ಎಲ್ಲವನ್ನ ಗ್ರಹಿಸಿ ಮತ್ತೆ ತಿರುಗಿಸಿ ಹೇಳಿಬಿಡ್ತಿದ್ದಂತೆ. ಕಾಂಪಿಟೇಷನಲ್ಲಿ ಯಾರು ಬಂದರೂ ಇದು ಹೊಸ ಕಾವ್ಯ ಅಲ್ಲ ಅಂತ. ದ್ವಿದಂಡಿ ಗುಣ ಏನಂದರೆ, 2 ಸರಿ ಹೇಳಿದ್ರೆ, ಈಗ ಒಂದು ಸರಿ ಕಾವ್ಯ ಓದಿರ್ತಾನೆ, ಈ ಏಕದಂಡಿ ಅದನ್ನು ಮತ್ತೆ ವಾಪಸ್ ಅದನ್ನು ಹೇಳಿರ್ತಾನೆ, ಆಗ 2 ಸರಿ ಆಯ್ತಲ್ಲ. ಈ ದ್ವಿದಂಡಿ ಏನು ಮಾಡ್ತಿದ್ದ, ಅದನ್ನು ನನಗೂ ಗೊತ್ತು ಈ ಕಾವ್ಯ ಅಂತ ಹೇಳ್ಬಿಡ್ತಿದ್ದಂತೆ. ತ್ರಿದಂಡಿ ಗುಣ ಏನಂತಂದರೆ, ಅವನು 3 ಸರಿ ಕೇಳಿದ್ರೆ ಸಾಕು ಇಡೀ ಕಾವ್ಯ ಬಂದುಬಿಡ್ತಿತ್ತಂತೆ, ಅವನು ತ್ರಿದಂಡಿ. ಹೀಗಾಗಿ ಯಾರೊಬ್ಬ ಹೊಸ ಕಾವ್ಯ ಬರೆದುಕೊಂಡು ಬಂದರೂ ಕೂಡ ಅವ್ರ ಹತ್ರ ಗೆಲ್ಲೋಕ್ಕಾಗ್ತಾನೆ ಇರಲಿಲ್ವಂತೆ. ಆ ಸಂದರ್ಭದಲ್ಲಿ ರಾಘವಾಂಕ ಕರ್ನಾಟಕದಿಂದ ಆಯ್ಕೆಯಾಗಿ ಅಲ್ಲಿಂದ ಪಲ್ಲಕ್ಕಿ, ಕಾರು ಬಸ್ಸೆಲ್ಲ ಇರಲಿಲ್ಲವಲ್ಲ, ಆಗ ಪಲ್ಲಕ್ಕಿನಲ್ಲಿ ಹೋಗ್ತಾ ಇದ್ದ ಹಾಗೆ ಈ ಕೃತಿಯನ್ನು, ಈ ಕಾವ್ಯವನ್ನು ರಚಿಸ್ತಾರಂತೆ. ಯಾವ ಕಾವ್ಯ? ಹರಿಶ್ಚಂದ್ರ ಕಾವ್ಯವನ್ನು ರಚಿಸ್ತಾರಂತೆ. ಈ ತ್ರಿದಂಡಿಗಳ ಬಗ್ಗೆ ಗೊತ್ತಿತ್ತಲ್ಲ ರಾಘವಾಂಕನಿಗೆ. ಕನ್ನಡದ ಕವಿಗಳ ಶ್ರೇಷ್ಠತೆ ಇಲ್ಲೇ ಗೊತ್ತಾಗೋದು ಅಂತ ಹೇಳಿದ್ರು ಮ್ಯಾಮ್ ನನಗೆ. ಅದು ನೋಡಿ, ಅದು ನಿಜ ಕೂಡ ಅನಿಸುತ್ತೆ. ಅವರು ಹೇಳ್ತಾರೆ, ಅವರು ಕಾವ್ಯ ಓದಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಇದಕ್ಕೂ ಆಸ್ಥಾನದಲ್ಲಿ ಕಾವ್ಯ ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಓದಕ್ಕೆ ಮುಂಚೆ ಏನು ಹೇಳ್ತಾರೆ ಅವರು ಅಂದರೆ, ಈಗ ನಾನು ರಚನೆ ಮಾಡಿರೋ ಕಾವ್ಯದಲ್ಲಿ, ಇಡೀ ಕಾವ್ಯದಲ್ಲಿ ಸ್ವತಂತ್ರ ಸ್ವರಗಳನ್ನು ಬಳಸದೆ
ಇಡೀ ಕಾವ್ಯವನ್ನು ವ್ಯಂಜನಾಕ್ಷರಗಳಲ್ಲೇ ಬರೆದಿದ್ದೀನಿ, ನೀವು ಬೇಕಿದ್ರೆ ಕಂಡಿಡಿರಿ ಅಂತ ಹೇಳ್ತಾರಂತೆ. ಬೇಕಿದ್ರೆ ತೆಗೆದು ನೋಡಿ, ಅದು ಷಡ್ಬದಿಲಿದೆ. ಆ ಷಡ್ಬದಿಲಿ ಅಷ್ಟು ಬರಿಬೇಕಾದ್ರೆ ಅವ್ರು ಎಲ್ಲೂ ಸ್ವತಂತ್ರ ಸ್ವರಗಳ ಅಕ್ಷರಗಳನ್ನೆಲ್ಲೂ ಬಳಸದೆ ಸಂಪೂರ್ಣ ವ್ಯಂಜನಾಕ್ಷರಗಳನ್ನೇ ಬಳಸಿ ಕಾವ್ಯವನ್ನು ಬರಿತಾ ಹೋಗ್ತಾರೆ. ಸುಮ್ಮನೆ ಒಂದು ಸಣ್ಣ ಒಂದು ಸಾಲು ಹೇಳ್ತೀನಿ. ಗಳಗಳನೆ ಮುನ್ನ ಬೆಂದುಳಿದಿರದ ಕರಿಗೊಳ್ಳಿಗಳಂ ಸಿದುಕಿ ತಂದೊಟ್ಟಿ ಮೇಲೆ ಮಂಗಳಮಯ ಕುಮಾರನ ಪಟ್ಟಿರಿಸಿ ಕೆಲದೊಳು ಉರಿವಗ್ನಿಯಂ ಪಿಡಿದು ಅಲಾರದ ಸವಳಿದು ಬಾಯೆಳೆದು ನಿದ್ರೆ ತಿಳಿದಿದ್ದ ನಾವು. ಆ ಸ್ಮಶಾನ ಸನ್ನಿವೇಶ ಬರುತ್ತಲ್ಲ, ಆ ಸನ್ನಿವೇಶದಲ್ಲಿ ಹೇಳ್ತಾ ಹೋಗ್ತಾರೆ. ಇದು ನನಗೆ ಅನಿಸಿದ್ದು ಎಂಥ ಶ್ರೇಷ್ಠವಾದ ಕೃತಿ ಇದು. ಈ ಕೃತಿನ ತಗೊಂಡೋಗಿ ನಾನು ಈ ಥರ ಕೃತಿ ಬರೆದಿದ್ದೀನಿ ಅಂತ ಅವ್ರ ಸೋದರ ಮಾವ ಹರಿಹರನ ಕೊಟ್ಟಾಗ ಅವ್ರನ್ನ ಕಪಾಳ ಕೊಡೋದು ಹಲ್ಲುದ್ರಿಸ್ಬಿಡ್ತಾನೆ. ನೀನು ಬರಿಬೇಕಾದ್ದು ಯಾವುದೋ ಇಹಲೋಕದ ರಾಜರ ಬಗ್ಗೆ ಬರಿಬೇಕಾದ್ದಲ್ಲ, ನೀನು ಬರಿಬೇಕಾದ್ದು ದೇವನ ದೇವತೆಗಳನ್ನು. ನಾವು ಹರಿಹರ ಅನ್ನೋದ್ರೆ ಅವರು ರಗಳೆಗಳು ಬರೆಯೋದು ಜಾಸ್ತಿ ಇತ್ತು ಆಗ. ಆಮೇಲೆ ಮತ್ತೆ ಆ ಕೃತಿಗೆ ಬೆಂಕಿನೂ ಹಾಕ್ಬಿಡ್ತಾರಂತೆ, ಅದನ್ನು ಎತ್ತು ಬೆಂಕಿಗೆ ಹಾಕ್ಬಿಡ್ತಾರಂತೆ. ಮತ್ತೆ ಅದನ್ನೆಲ್ಲ ಸಂಗ್ರಹಿಸಿ ಅದನ್ನು ಪಾಪ ಅವರು ಜೋಪಾನ ಮಾಡಿ ಇಟ್ಕೊಡ್ತಾರೆ. ಈ ಥರದ್ದೆಲ್ಲ ಇತಿಹಾಸ ಇದೆ. ಒಟ್ಟು ಈ ತ್ರಿದಂಡಿ ಕಥೆ ಏನಾದರೂ ತಿಳ್ಕೊಳ್ಳಿ, ಆದರೆ ಆ ಕಾವ್ಯದ ಬಗ್ಗೆ ಹರಿಹರ ಮಾಡಿದ್ದು, ಅವನಿಗೆ ಹಲ್ಲುದ್ರಿಸಿದ್ದು, ಆ ಘಟನೆ ಎಲ್ಲ ಇತಿಹಾಸದಲ್ಲಿ ಸಿಗುತ್ತೆ. ಈ ಥರದ ಹರಿಶ್ಚಂದ್ರ ಕಾವ್ಯದ್ದು ಹೇಳ್ತಾ ಹೋದರೆ ದಿನಗಟ್ಟಲೆ ಹೇಳ್ಬೋದು. ವಿದ್ವಾಂಸರುಗಳು ಅದರ ಬಗ್ಗೆ ತುಂಬ ಹೇಳ್ತಾ ಹೋಗ್ತಾರೆ. ಈ ಹರಿಶ್ಚಂದ್ರ ಸಿನಿಮಾ ನೋಡಿದ್ರೆ ಈಗಿನ ಜನ್ರೇಷನ್ನು, ಇವತ್ತಿನ ಕಾಲಕ್ಕೆ ಆ ಥರದ ಸಿನಿಮಾಗಳನ್ನು ನೋಡಬೇಕು. ನೀನು ನೋಡಿದ್ಯಲ್ವಾ? ಹಾಂ ಸರ್. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು. ವೇಮ್ಗಲ್ ಸರ್. ಗಿರೀಶ್, ಹಾಂ ಸರ್. ಇದು ಸುಮಾರು ಭಾಷೆಯಲ್ಲಿ ಬಂತು ಈ ಚಿತ್ರ. ಹಾಂ ಸರ್. ಬಹುಶಃ ಈ ಸಿನಿಮಾ ನೋಡಿದವರು ಯಾರೂ ಕಣ್ಣಲ್ಲಿ ನೀರಾಗದೆ ಆಚೆ ಬಂದಿಲ್ಲ. ಎಲ್ಲ ಅಳ್ಳೋದು. ಅದೊಂದು ಸಂಬಂಧಗಳು ಹೇಗಿತ್ತು ಅಂದರೆ, ಈ ಇಡೀ ಊರೇ ಕಿತ್ಕೊಂಡು ಹೋಗ್ತಾ ಇತ್ತು. ಜೊತೆಯಲ್ಲಿ ನಡ್ಕೊಂಡು 15-20 ಕಿಲೋಮೀಟ್ರ್ ಹಳ್ಳಿಗಳಲ್ಲಿ ಹೋಗೋರು ಈ ಸಿನಿಮಾ ನೋಡೋದಕ್ಕೆ. ಸುಮಾರು 75 ವರ್ಷದ ಸಿನಿಮಾ ಇದು, ಗೊತ್ತಲ್ಲ ನಿಮಗೆ? ಹಾಂ ಸರ್. ಹಾಂ, ಮೇಡಮ್ ಹೇಳ್ದಾಗೆ ನಿನ್ನ ಹೆಸರು 3-4 ಸಾರಿ ಬರ್ತದೆ ಈ ಹಾಡಲ್ಲಿ ಅಲ್ವಾ? ಹಾಂ. ಬಟ್ ಏನೋ ಒಂದು ಚರಿತ್ರೆಯಲ್ಲಿ ಉಳ್ಕೊಂಡಿರ್ತಕ್ಕಂಥ ಕೆಲವು ಚಿತ್ರಗಳಲ್ಲಿ ಸತ್ಯ ಹರಿಶ್ಚಂದ್ರ ಕೂಡ ಒಂದು, ಹೌದಾ? ಹಾಂ ಸರ್. ಅಂತ ಒಂದು ಒಳ್ಳೆ ಹಾಡನ್ನು ಇವತ್ತು ಆ ಚಿತ್ರದ್ದು ನೀನು ಕೊಟ್ಟಿದೆಯಲ್ಲ, ಧನ್ಯವಾದಗಳು ನಿನಗೆ. ತುಂಬ ಚೆನ್ನಾಗಿ ಹಾಡಿದ್ಯಾ. ಥ್ಯಾಂಕ್ ಯು ಸರ್. ಆಮೇಲೆ ಈ ವೇದಿಕೆಯ ಮುಖಾಂತರ ಇಂಥ ಅದ್ಭುತವಾದ ಹಾಡು ಮತ್ತು ಇಂಥ ಅದ್ಭುತವಾದ ಅನೇಕ ಹಾಡುಗಳನ್ನು ಕೊಟ್ಟ ಪೆಂಡ್ಯಾಲ ನಾಗೇಶ್ವರರಾವ್ ಅವರಿಗೆ, ಮಹಾನುಭಾವರು, ಅವರಿಗೆ ಶಿರಬಾಗಿ ನಮಸ್ತೀನಿ. ಥ್ಯಾಂಕ್ ಯು. ದಾರಿ ಯಾವುದಯ್ಯ ಅಂತ ಕೇಳೋದಕ್ಕೆ ಬರ್ತಾ ಇದ್ದಾರೆ ರಮ್ಯಾ ಆನ್ ಸ್ಟೇಜ್. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ.
ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಪನ್ನಗ ಶಯನ ಶ್ರೀ ಪುರಂದರ ವಿಠಲ 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 ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಇನ್ನು ಪುಟ್ಟಿಸದಿರೋ ಎನ್ನ ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ಆಧಾರ ಮೂರುತಿ ನಿನ್ನ ಪಾದ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ 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 ದಾರಿ ತೋರಿಸಯ್ಯ ದಾರಿ ತೋರಿಸಯ್ಯ ಅರ್ಚನಾ ಉಡುಪ ಮ್ಯಾಮ್. ರಮ್ಯಾ, ನಮಸ್ತೆ. ಇವತ್ತು ಪಿಂಕಿ ರಮ್ಯಾ. ಸೀರೆ ಬಣ್ಣ, ಮುಖದ ಬಣ್ಣ ಎಲ್ಲ ಒಂದೇ ಆಗಿದೆ. ಮುದ್ದಾಗಿ ಕಾಣಿಸ್ತಾ ಇದ್ದೀರಿ. ಒಳ್ಳೆ ಸಂದೇಶ ಇರುವಂತಹ, ಒಳ್ಳೆಯ ಸಾಹಿತ್ಯ ಇರುವಂತಹ ದಾಸರ ಪದವನ್ನು ಆರಿಸ್ಕೊಂಡು ಹಾಡಿದ್ರಿ. ನನಗೆ ಏನು ಅನ್ನಿಸ್ತು ನಿಜವಾಗ್ಲೂ ಹೇಳಬೇಕು ಅಂತಂದರೆ, ನೀವು ದೇವ್ರಿಗೆ ಬೈತಾ ಇದ್ದೀರಿ ಅಂತ ಅನ್ನಿಸ್ತು ಇವತ್ತು. ಒಳ್ಳೆ ಮಾತಲ್ಲಿ ದಾರಿ ತೋರಿಸ್ತೀವಲ್ವ ನೀನು ಅಂತ. ಅಲ್ಲಿ ಇನ್ನೊಂದು ಸ್ವಲ್ಪ ಭಾವನೆ ಕೊಡಬೇಕಾಗಿತ್ತು ಅಂತ. ನೀವು ಕಣ್ಬೇರೆ ಎಷ್ಟು ದೊಡ್ಡಕ್ಕೆ ಬಿಟ್ಕೊಂಡು ಹಾಡ್ತೀರಾ, ದಾರಿ ಯಾವುದಯ್ಯ ಅಂತ ಹೇಳ್ತೀವಲ್ವಾ ಅಂತ. ದಾರಿ ಯಾವುದಯ್ಯ ಅಂತ ಕೇಳುವಾಗ ಅದಕ್ಕೆ ಬೇಡ್ಕೋತಾ ಇದ್ದೀರಲ್ವ ನೀವು. ದಾರಿ ಯಾವುದಯ್ಯ ಅಲ್ಲಿ ಸ್ವಲ್ಪ ಸಾಫ್ಟ್ ಮಾಡಬೇಕಾಗತ್ತೆ. ವೈಕುಂಠಕ್ಕೆ ದಾರಿ ತೋರಿಸಯ್ಯ, ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಅಲ್ಲೊಂಚೂರು ಬೇಡ್ಕೋತಾ ಇದ್ದೀರಿ. ಯು ಆರ್ ನಾಟ್ ಡಿಮಾಂಡಿಂಗ್ ಅಲ್ವಾ, ಯು ಆರ್ ರಿಕ್ವೆಸ್ಟಿಂಗ್. ಸೊ ಅದೊಂಚೂರು ನನಗೆ ತುಂಬ ನೀವು ದರ್ಪದಿಂದ ಹಾಡಿದ ದೇವ್ರನ್ನ ಬೇಡ್ಕೊಂಡು ಹಾಗೆ ಅನ್ನಿಸ್ತು. ಪಾಪ ದೇವ್ರು ಹೆದರಿ ತಗೊಳಮ್ಮ ನಿನ್ಗೆ ಏನೇನು ಬೇಕೆಲ್ಲ ತೊಗೊಂಬಿಡಮ್ಮ ಅನ್ನೋ ಥರ. ಅದಷ್ಟು ಬಿಟ್ಟರೆ ಸಾಂಗ್ ಎಲ್ಲ ನೀಟಾಗೆ ಹಾಡಿದ್ರಿ. ಚರಣದಲ್ಲಿ ಮತ್ತು ಪಲ್ಲವಿ ಕೊನೆಯಲ್ಲಿ, ಚರಣಗಳ ಕೊನೆಯಲ್ಲಿ ವಾಪಸ್ ಬರ್ತಿರಲ್ಲ ಪಲ್ಲವಿಗೆ, ಆ ಅವರೋಹಣದ ಪಾರ್ಟಲ್ಲಿ ನಿಮಗೆ ಸ್ವಲ್ಪ ಸ್ವರಸ್ಥಾನಗಳು ಕೂತ್ಕೊಳ್ಳಲಿಲ್ಲ. ಬರುತ್ತಲ್ವಾ, ಆ ಜಾಗ ಎಲ್ಲ ಸ್ವಲ್ಪ ನಿಮಗೇನೋ ಒಂಚೂರು ಗಡಿಬಿಡಿ ಕಾಣಿಸ್ತು. ಆಮೇಲೆ ಅನ್ಸರ್ಟನಿಟಿ ಇತ್ತು. ಅದಷ್ಟು ಬಿಟ್ಟರೆ ತುಂಬ ಚೆನ್ನಾಗಿ ಹಾಡಿದ್ರಿ. ನನಗೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಹಾಡ್ಬೋದಾಯಿತು. ಯಾಕಂದರೆ ನಿಮ್ಮ ಧ್ವನಿಯಲ್ಲಿ ಸಾಫ್ಟ್ ಹಾಡ್ಲಿಕ್ಕೆ ಆಗುತ್ತೆ ನಿಮಗೆ ಅಂತ ನೀವು ನಿರೂಪಿಸಿದ್ದೀರ. ಕಳೆದ 2 ಸಲ ಎಷ್ಟು ಸಾಫ್ಟಾಗಿರೋ ಧ್ವನಿ ಮಾಡಿಕೊಂಡು ತುಂಬ ಭಾವಪೂರ್ಣವಾಗಿ ಹಾಡಿದ್ರಲ್ಲ. ಹಾಗಾಗಿ ಇದನ್ನು ಯಾಕೆ ಇಷ್ಟು ದೇವ್ರಿಗೆ ಜೋರು ಮಾಡ್ತಾ ಇದ್ದಾರೆ ರಮ್ಯಾ ಅಂತ ಅನ್ನಿಸ್ತು ನನಗೆ. ಅದಷ್ಟು ಬಿಟ್ಟರೆ ಬೇರೆ ಎಲ್ಲ ನೀಟ್ ಸಿಂಗಿಂಗ್ ಇತ್ತಮ್ಮ. ಒಳ್ಳೆಯದಾಗಲಿ. ಕಡಬ್ಗೆರೆ ಮುನಿರಾಜು ಸರ್. ಒಳ್ಳೆ ಹಾಡು, ಒಳ್ಳೆಯ ಆಯ್ಕೆ. ಅಲ್ಲಿ ಚರಣದಲ್ಲಿ ಆಧಾರ ಮೂರ್ತಿ ಅಂತ ಬರುತ್ತಲ್ಲ, ಅಧರ ಮೂರ್ತಿ. ನೀನು ಅದರ ಮೂರ್ತಿಯನ್ನು ಕೇಳಿಸ್ತಾ ಇತ್ತು ನನಗೆ. ಆಧಾರ ಮೂರ್ತಿ ನೀನು, ಆಧಾರ ನೀನೇ ಅದು ಅಲ್ವಾ, ಆಧಾರ ನೀನೇ ಅನ್ನೋದು. ಅದು ಹಾಡು ನೋಡೋಣ, ಅದು ಸಾಲು. ನನಗೆ ಆ ಥರ ಅದರ ಮೂರ್ತಿ ಅನ್ನೋ ಕೇಳಿಸ್ತಾ ಇತ್ತು ಅದು. ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ. ಆಧಾರ
ಆಧಾರ ಆ ಸ್ವಲ್ಪ ಎಳಿಬೇಕು ಅಂತ, ಅದು ಸೌಂಡಿಂಗ್ ಆಧಾರ ಮೂರ್ತಿ ಅನ್ನೋದ್ರ ಥರ ಕೇಳಿಸ್ತಾ ಇದೆ. ದಾರಿ ಯಾವುದೈ ದಾರಿ ತೋರಿಸಯ್ಯ ಆಧಾರ ಮೂರುತಿ ನಿನ್ನ ಪಾದ. ಅದರ ಬೇರೆ ಅರ್ಥ ಆಗುತ್ತಲ್ವಾ, ಅದೊಂದು ಪನ್ನಗ ಶಯನ ಅಂದರೆ ಅರ್ಥ ಗೊತ್ತಾ? ಗೊತ್ತಿಲ್ವಾ? ಅಯ್ಯೋ ರಾಮ, ಯಾರು ಪನ್ನಗ ಅಂದ್ರೇನು? ಎಲ್ಲ ಎಲ್ಲ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ, ಎಲ್ಲ ಪುಸ್ತಕ ತೆಗೆದು ಓದೋಕ್ಕೆ ಶುರು ಮಾಡಿಬಿಡ್ತಾರೆ. ಪನ್ನಗ ಶಯನ, ಶಯನ ಅಂದರೆ ಹಾಸಿಗೆ ಅಲ್ವಾ? ಯಾರು? ವಿಷ್ಣು ಅಲ್ವಾ? ಊರಿಗೆ ದಾರಿ ಯಾರು ತೋರಿದ್ರೇನು ಅಲ್ವಾ? ಇದು ಭಾಳ ಅರ್ಥಪೂರ್ಣವಾದಂಥ ಒಂದು ಸಾಹಿತ್ಯ. ಈ ನಮ್ಮಲ್ಲಿ ಏನಂದರೆ ಮನುಷ್ಯನ ಜನ್ಮ ಸಾಕಪ್ಪ, ಅಂದರೆ ಮುಕ್ತಿಯ ಕಡೆಗೆ ಹೋಗಲಿಕ್ಕೆ ಎಲ್ಲರೂ ಅದನ್ನು ಬಯಸ್ತಾ ಇರ್ತಾರೆ. ಪ್ರತಿಯೊಬ್ಬರು ಇನ್ನು ಈ ಬೇರೆ ಬೇರೆ ಜನ್ಮಗಳೆಲ್ಲ ಬೇಕು, ಬೇಡ ನಮಗೆ, ಈ ಥರದೊಂದು ನಂಬಿಕೆ ಇದೆ ನಮ್ಮಲ್ಲಿ, ಇದೆಯಾ ಇಲ್ವಾ? ನಮ್ಮ ಎಲ್ಲರಲ್ಲೂ ಒಂದು ನಂಬಿಕೆ ಏನಿದೆ, ನಾವು ಈ ಇಹಲೋಕದ ಪಯಣವನ್ನು ಮುಗಿಸಿದ ಮೇಲೆ ಮತ್ತೆ ಈ ಜನ್ಮಕ್ಕೆ ಬೀಳೋದು ಬೇಡ, ಈ ಜನ್ಮಕ್ಕೆ ಬರೋದು ಬೇಡ, ಇಲ್ಲಿಗೆ ಸಾಕು, ಇನ್ನೇನಿದ್ರು ಪರಮಾತ್ಮನ ಪಾದವನ್ನು ಸೇರಿಕೊಂಡು ಮತ್ತೆ ಇನ್ಯಾವುದೋ ಪ್ರಾಣಿನೋ ಪಕ್ಷಿನೋ ಆಗಿ ಹುಟ್ಟೋದು ಬೇಡ ಇಲ್ಲಿ ಅನ್ನೋದು ಮುಕ್ತಿ ಮಾರ್ಗವನ್ನು ಹೊಂದುವಂಥ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಾನೇ ಇರ್ತೀವಿ ಅಲ್ವಾ? ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ, ಒಳ್ಳೆಯದನ್ನು ನಡ್ಕೊಂಡ್ರೆ, ಈ ರೀತಿ ದೇವರನ್ನ ನಾವು ನಾಮಸ್ಮರಣೆ ಮಾಡ್ತಾ ನಾವು ಮುಕ್ತಿಯನ್ನು ಹೊಂದ್ಬೋದು ಅಂತ ಹೇಳೋವಂಥ ಸಾಲುಗಳಿದು ಅಲ್ವಾ? ನನಗೆ ಸಾಕಪ್ಪ ಈ ಜನ್ಮ, ಮುಕ್ತಿ ಹೊಂದಬೇಕು ಅಂದರೆ ವೈಕುಂಠಕ್ಕೆ ದಾರಿ ತೋರಿಸು ಅನ್ನೋ ಒಂದು ಸಾಲನ್ನು ಹೇಳ್ತಾ ಇರುವಂಥ ಸನ್ನಿವೇಶದಲ್ಲಿ ಪುರಂದರದಾಸರು ಅದ್ಭುತವಾದಂಥ ರಚನೆ, ಆ ರಚನೆಯನ್ನು ಆಯ್ಕೆ ಮಾಡಿಕೊಂಡು ಸ್ವಲ್ಪ ಅದರಲ್ಲಿ ಜನಪದ ಶೈಲಿ ಕೂಡ ಅಡಗಿದೆ ಅಲ್ವಾ? ಹೌದು. ಊರಿಗೋಗಿ ಯಾರಿಗಾರ ದಾರಿ ಕೇಳಿದಾಗ ಈ ಊರಿಗೆ ದಾರಿ ಯಾವುದ್ರಿ ಅಂದರೆ ನಮಗೇನು ಗೊತ್ತು ಹೋಗ್ರಿ ಅಂತಾರೆ ಅವರು. ಅಷ್ಟೇ ಅಲ್ವಾ? ಹೇಳ್ತಾರ? ಪೊಲೈಟಾಗಿ ಕೇಳಿದ್ರೆ ಕಷ್ಟ ಅಲ್ವಾ? ಆಗಿದೆ. ಒಳ್ಳೆ ಹಾಡು ಆಯ್ಕೆ, ಒಳ್ಳೇದಾಗಲಿ ರಮ್ಯಾ. ಥ್ಯಾಂಕ್ ಯು. ವೇಮ್ಗಲ್ ಸರ್. ಒಳ್ಳೆಯ ಭಕ್ತಿಗೀತೆ, ದಾಸರ ಪದ ನಮ್ಮ ಇದು. ಈಗ ಮುನ್ರಾಜ್ ಅವ್ರು ಹೇಳ್ದಾಗೆ ಮೊದಲು ದೇವ್ರು ಸೃಷ್ಟಿ ಮಾಡಿದಾಗ ಎಲ್ಲರಿಗೂ ಈಕ್ವಲಾಗಿ ಕೊಟ್ರಂತೆ ವಯಸ್ಸು 40 ವರ್ಷ ಅಂತ. ಕತ್ತೆಗೆ 40 ವರ್ಷ, ಮನುಷ್ಯನಿಗೂ 40 ವರ್ಷ, ನಾಯಿಗೂ 40 ವರ್ಷ, ಗೂಬೆ ಅಂತ ಒಂದಿತ್ತಂತಲ್ಲ ಅದಕ್ಕೂ 40 ವರ್ಷ ಅಂತ. ಆಮೇಲೆ ಎಲ್ಲರೂ ನಾಯಿನ ಬೈಯೋರಂತೆ. ನಾಯಿನ ಗೊತ್ತಲ್ಲ, ಓಡಿಸ್ಕೊಂಡು ಕೆಟ್ಟದಾಗಿ ನಾಯಿನ ಬೈತಾರೆ, ಇಟ್ಟಾಡಿಸ್ತಾರೆ. ಆಯಿತಾ? ಕತ್ತೆ ಎಷ್ಟು ಭಾರ ಅಂತ ವರೀಲಿ, ನನಗೆ ಏನು ಇದು ಇಷ್ಟು 40 ವರ್ಷ ಆಯಸ್ ಕೊಟ್ಬಿಟ್ಟಲ್ಲಪ್ಪ ಈ ದೇವರು, ನಾನು ಕತ್ತೆ ಥರ ಹೊರಿತಾ ಇರಬೇಕಲ್ಲ ಭಾರ ಅಂತ ಅದಂತಂತೆ. ಗೂಬೆ ಹೇಳ್ತಂತೆ, ಅಯ್ಯೋ ನನ್ನ ನೋಡಿದ್ರೆ ಅಪಶಕನ ಅಂತಾರೆ, ಕಲ್ಲು ತೊಗೊಂಡು ಹೊಡಿತಾರೆ, ಇವನು ಗೂಬೆ ಅಂತಾರೆ ಅಂತ, ಅದಕ್ಕೂ ಬೇಜಾರಾಯ್ತಂತೆ. ಮನುಷ್ಯನಿಗೂ 40 ವರ್ಷ ಇತ್ತಂತೆ. ಮನುಷ್ಯನು ಯೋಚನೆ ಮಾಡಿದಂತೆ, ಅಯ್ಯೋ ಈ 40 ವರ್ಷದಲ್ಲಿ ನಾನು ಏನೂ ನೋಡಿಲ್ಲಲ್ಲಪ್ಪ, ಇನ್ನೊಂದು 40 ವರ್ಷ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ ನಾನು ಜೀವನನ, ನಾನು 40 ವರ್ಷಕ್ಕೆ ಭಾಳ ಕಡಿಮೆ ಆಯಸ್ಸು ನನಗೆ ಅಂಥೇಳಿ ಅವನು ದೇವ್ರನ್ನ ಬೇಡ್ಕೊಂಡಂತೆ. ಹೆಂಗೂ ಈ ಕತ್ತೆ ಭಾರ ಹೊತ್ತು ಬೇಡ ಅಂತೇಳಿತ್ತಲ್ಲ, ಅದ್ರದ್ದೊಂದು 20 ವರ್ಷ ಪ್ಲಸ್ ಆಯಿತು. ನಾಯಿ ಬೈಸ್ಕೊಂಡು ನನಗೂ ಬೇಡ ಅಂತ ಅದ್ರದ್ದೊಂದು 20 ವರ್ಷ ಪ್ಲಸ್ ಆಯಿತು. ಗೂಬೆ ನನಗೂ ಈ ಜೀವನ ಬೇಡ ಅಂತ ಅದ್ರದ್ದೊಂದು 20 ವರ್ಷ ಪ್ಲಸ್ ಆಯಿತು. ಎಷ್ಟು ಆಯ್ತಮ್ಮ ರಮ್ಯಾ ವಯಸ್ಸು? 60. 40 ಎಷ್ಟಾಯಿತು? 100 ಆಯಿತು. ಕಡೆಯಲ್ಲಿ 80ರಿಂದ 100 ವಯಸ್ಸು ಎಷ್ಟಿರುತ್ತೆ ಹೇಳಿ? ಯಾವ ಜೀವನ ನಡೆಸ್ತೀವಿ ನಾವು? 80ರಿಂದ 100. ಲಾಸ್ಟ್ ಗೂಬೆ ಕೊಟ್ಟಿದ್ದು 20 ವರ್ಷ ಸೇರಿ. ಗೂಬೆ ಥರ ಕಣ್ಣು ಕಾಣಲ್ಲ, ಮಲಗಿರೋ ಕಣ್ಣಿಂದ ಹೇಳೋಕ್ಕಾಗಲ್ಲ, ಯಾರೂ ಮರ್ಯಾದೆ ಕೊಡಲ್ಲ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮಲಗಂಥದ್ದು. ಅಂದರೆ ಮನುಷ್ಯನ ದುರಾಸೆ ನೋಡಿ, ನನಗೆ ಇನ್ನೂ ಸಾಕಾಗಿಲ್ಲ ಅಂಥೇಳಿ 40 ವರ್ಷದವರೆಗೂ ಅಷ್ಟೇ ಜೀವನ. ಆಮೇಲೆ ಕತ್ತೆ ದುಡ್ದಂಗೆ ದುಡಿಯೋದು 60 ವರ್ಷದವರೆಗೂ. ಆಯಿತಾ? 60ರಿಂದ 80 ವರ್ಷದವರೆಗೂ ಮಕ್ಕಳು ಮೊಮ್ಮಕ್ಕಳು ತೀಟೆ ಮಾಡ್ತಾರೆ, ಏನೇನೋ ಗಲಾಟೆಗಳು, ಎಲ್ಲರನ್ನೂ ಬೈಯೋದೆ. ಮನೇಲಿ ಏನು ತಪ್ಪು ಮಾಡಲಿ ಸರಿ ಮಾಡಲಿ ಎಲ್ಲರನ್ನೂ ಬೈಯೋದೆ, ನಾಯಿ ಥರ ಅಂತ ಇದರಲ್ಲಿ. ಆಮೇಲೆ 80 ವರ್ಷದಿಂದ 100 ವರ್ಷಕ್ಕೆ ಏನೂ ಬೈಯಂಗೂ ಇಲ್ಲ, ಏನಿಲ್ಲ, ಒಂದು ಮೂಲೆಯಲ್ಲಿ ಮುದ್ರಕೊಂಡು ಕೂತಿರೋಂಥದ್ದು. ಹಾಗಾಗಿ ಅಂದರೆ ಮನುಷ್ಯನಿಗೆ ಅಷ್ಟು ದುರಾಸೆ ಇದೆ ಅಂತ, ನನಗೆ ಎಷ್ಟು ಆಯಸ್ಸು ಕೊಟ್ಟರು ನಾನು ಇಟ್ಕೊಳ್ತೀನಿ ಅಂತ ಅಂದ್ಕೊಂಡು ಈ ಕಷ್ಟಗಳನ್ನೆಲ್ಲ ಅನುಭವಿಸ್ತಾನೆ. ಅದಕ್ಕೆ ನನಗೆ ದಾರಿ ತೋರಯ್ಯ,
ಮುಕ್ತಿ ತೋರಯ್ಯ ಅಂತ ಕಡೆಯಲ್ಲಿ ಅವನಿಗೆ ರಿಯಲೈಸೇಷನ್ ಆಗುತ್ತೆ. ಏನು ರೀ ಅಲ್ವಾ ಮುರಾಜು? ರಿಯಲೈಸೇಷನ್ ಆದಾಗ ಅಯ್ಯೋ ನನಗೆ ಯಾಕಾದರೂ ಕೇಳ್ಕೊಂಡು ಆಯಸ್ಸು ಇಷ್ಟು ಪಡ್ಕೊಂಡು ನನಗೆ ಮುಕ್ತಿ ತೋರಿಸಪ್ಪ ಎಲ್ಲೋ ಒಂದು ಕಡೆ ಅಂತ ಕೇಳ್ಕೊಳ್ತಕ್ಕಂಥದ್ದು ಅಂತ ಅದರ ರಿಲೇಟೆಡ್ ಹೇಳಿದೆ ಅಷ್ಟೇ. ಸುಮ್ಮನೆ ಉಪಕತೆ, ಹರಿಕತೆಯಲ್ಲಿ ಒಂದು ಉಪಕತೆ ಅಂತಾರಲ್ಲ ಹಾಗೆ ಇದು. ಚೆನ್ನಾಗಿ ಆಡಿದ್ಯಮ್ಮ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮದಲ್ಲಿ ಒಬ್ರಿಗಿನ್ನ ಒಬ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡ್ತಿದ್ದಾರೆ. ನಾಳೆ ಯಾವ ಗೀತೆಯನ್ನ ವೇದಿಕೆ ಮೇಲೆ ತರ್ತಾರೆ, ಇನ್ನು ಯಾವ ಗೀತೆಗಳನ್ನ ನಾವು ಕೇಳೋದಕ್ಕೆ ಸಿಗುತ್ತೆ ಅಂತ ಇರುವಂತಹ ಕುತೂಹಲಕ್ಕೆ ನಾಳೆ ತೆರೆ ಬೀಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ಮಾಯಿ ಗಂಟ ಬಿತ್ತು ಹಾದ್ಯಾಗ ನಾ ಬರಬಾರದಿತ್ತೋ ಈ ಊರೀಗ, ನಾ ಬರಬಾರದಿತ್ತೋ ಈ ಊರೀಗ. ಮುಳ್ಳ ಹಾದ್ಯಾಗ ಕಾಳಾಗ ಕತ್ತಲಾಯಿತು ಎನ್ನಗ, ಎತ್ತ ನೋಡಿದ ರಥ ಮುಳ್ಳು ಹಾಯಾಗ. ಯಮನಾರು ಕುಂತರ ಬಾಗಿಲದೊಳಗ, ಯಮನಾರು ಕುಂತರ ಬಾಗಿಲದೊಳಗ, ಜಗ್ಗಿ ಜೋಲಿ ಹೊಡೆಯುತ್ತಾರ ಅವರೆನ್ನಗ, ಜಗ್ಗಿ ಜೋಲಿ ಹೊಡೆಯುತ್ತಾರ ಅವರೆನ್ನಗ. ನಾ ಬರಬಾರದಿತ್ತೋ ಈ ಊರೀಗ, ನಾ ಬರಬಾರದಿತ್ತೋ ಈ ಊರೀಗ. ದೇಶದೊಳು ಚಿಣಮಗೇರಿ ಗುಡ್ಡದೊಳಗ, ದೇಶದೊಳು ಚಿಣಮಗೇರಿ ಗುಡ್ಡದೊಳಗ, ಅಲ್ಲಿರುವ ಮಾಂತ ಯೋಗಿ ಮಠದೊಳಗ, ಅಲ್ಲಿರುವ ಮಾಂತ ಯೋಗಿ ಮಠದೊಳಗ. ಭಕ್ತಿಲಿಂದ ಪೂಜಿಸನಿ ಆತನಿಗ, ಭಕ್ತಿಲಿಂದ ಪೂಜಿಸನಿ ಆತನಗ, ಮುಕ್ತಿ ಬೇಡಿಕೋರ ಗುರು ಮಾಂತನಿಗ. ನಾ ಬರಬಾರದಿತ್ತ ಈ ಊರೀಗ, ನಾ ಬರಬಾರದಿತ್ತ ಈ ಊರೀಗ. ಬಂದು ಬಿದ್ದೆನ ಮಾಯದ ಬಲಿಯೊಳಗ, ನಾ ಬರಬಾರದಿತ್ತೋ ಈ ಊರೀಗ, ನಾ ಬರಬಾರದಿತ್ತೋ ಈ ಊರೀಗ, ನಾ ಬರಬಾರದಿತ್ತ